ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಬಿಫೋರ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಜರ್ನಿ ಏನೇನು ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಆಲ್ಸೋ ಐ ಬಟನಲ್ಲೂ ಬರ್ತಾ ಇರುತ್ತೆ, ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಈ ವಿಡಿಯೋ ಬಂದು ಪ್ಯೂರ್ಲಿ ಹೌ ಟು ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಜರ್ನಿ ಬೈ ಓಪನಿಂಗ್ ಡಿಮ್ಯಾಟ್ ಅಕೌಂಟ್. ಸೊ 2026 ಡಿಮ್ಯಾಟ್ ಅಕೌಂಟ್ ಸೇಫಾ? ಇನ್ ಕೇಸ್ ಇದು ಸೇಫ್ ಇದ್ದರೆ ಯಾವ ಆ್ಯಪ್ ಯೂಸ್ ಮಾಡಿಕೊಂಡು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು, ಪ್ಲಸ್ ಓಪನ್ ಮಾಡಬೇಕಾದ್ರೆ ಏನೇನು ಚಾರ್ಜಸ್ ಎಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ. ಇಫ್ ಯು ಆರ್ ಬಿಗಿನರ್ಸ್ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆನ್ ಓಪನಿಂಗ್ ಅ ಡಿಮ್ಯಾಟ್ ಅಕೌಂಟ್. ಸೊ ಹೇ ವಾಟ್ಸಪ್ ಗೈಸ್, ಮೈ ನೇಮ್ ಇಸ್ ಸ್ಯಾಮ್. Today we're going to discuss how to open Demat account in 2026. ಫಸ್ಟ್ ಆಫ್ ಆಲ್ ನಮಗೆ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಓಕೆ, ಐ ಥಿಂಕ್ ನಿಮ್ಗೆಲ್ಲರಿಗೂ ಗೊತ್ತು ಬ್ಯಾಂಕ್ ಅಕೌಂಟ್ ಅಂದರೆ ಏನು ಅಂತ. ಸೊ ಬ್ಯಾಂಕ್ ಅಕೌಂಟಲ್ಲಿ ನಾವು ಅಮೌಂಟ್ ಮನಿ ಏನು ಮಾಡ್ತೀವಿ, ಸೇವ್ ಮಾಡ್ತಾ ಇರ್ತೀವಿ, ಸ್ಟೋರ್ ಆಗ್ತಾ ಹೋಗುತ್ತೆ. ಡಿಮ್ಯಾಟ್ ಅಕೌಂಟ್ ಅಂದರೆ ಇದೊಂಥರ ಡಿಜಿಟಲ್ ಲಾಕರ್ ಇದ್ದಂಗೆ. ಇದರಲ್ಲಿ ನಾವು ಶೇರ್ಸ್, ಮ್ಯೂಚುವಲ್ ಫಂಡ್ಸ್, ಬಾಂಡ್ಸ್ನ ಸ್ಟೋರ್ ಮಾಡ್ತಾ ಇರ್ತೀವಿ. ನಿಮಗೆ ಡೌಟ್ ಬರ್ತಿರ್ಬೋದು ಡಿಮ್ಯಾಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟಲ್ಲಿ ಏನು ಡಿಫ್ರೆನ್ಸು ಅಂತ. ಸೊ ನಾನು ಬಿಗಿನರ್ಸ್ನ ಮೈಂಡಲ್ಲಿ ಇಟ್ಕೊಂಡು ಆನ್ಸರ್ ಮಾಡ್ತಾ ಇದ್ದೀನಿ, ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ನೀವು ಸಪ್ರೇಟಾಗಿ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಇದೊಂಥರ ಬ್ಯಾಕ್ ಎಂಡಲ್ಲೇ ವರ್ಕ್ ಆಗಿಬಿಡುತ್ತೆ. ದ ಮೂಮೆಂಟ್ ಯು ಓಪನ್ ಡಿಮ್ಯಾಟ್ ಅಕೌಂಟ್ ಅದ್ರ ಜೊತೆನೇ ಈ ಟ್ರೇಡಿಂಗ್ ಅಕೌಂಟು ಲಿಂಕ್ ಆಗಿರುತ್ತೆ, ನೀವು ಅದನ್ನು ಓಪನ್ ಮಾಡ್ತೀರಾ. ಸೊ ಮೇನ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಟ್ರೇಡಿಂಗ್ ಅಕೌಂಟ್ ಇದ್ದರೆ ಯು ಕ್ಯಾನ್ ಬೈ ಆ್ಯಂಡ್ ಸೆಲ್ ಕಮಾಡಿಟೀಸ್, ಆ್ಯಂಡ್ ಡಿಮ್ಯಾಟ್ ಅಕೌಂಟ್ ಇದೊಂಥರ ಸ್ಟೋರೇಜ್ ಥರ. ನೀವೇನೇನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅದೆಲ್ಲ ಒಂದು ಕಡೆ ಸ್ಟೋರ್ ಆಗುತ್ತೆ, ಅದು ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ನೀವು ಜಾಸ್ತಿ ಡಿಫ್ರೆನ್ಸ್ ಹುಡುಕಕ್ಕೆಲ್ಲ ಹೋಗಬೇಡಿ. ನೀವು ಒಂದ್ಸಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದರೆ ಈ ಎರಡೂ ಅಕೌಂಟ್ ಏನಾಗುತ್ತೆ, ಓಪನ್ ಆಗಿರುತ್ತೆ. ಆಮೇಲೆ ಕೆಲವ್ರಿಗೆ ಇನ್ನೊಂದು ಡೌಟ್ ಇರುತ್ತೆ, ಬೈ ಯೂಸಿಂಗ್ ಗ್ರೋ, ಬೈ ಯೂಸಿಂಗ್ ಝೆರೋದಾ ನಾವು ಶೇರ್ಸ್ ಇಲ್ಲ ಬಾಂಡ್ಸ್ ಏನೋ ಬೈ ಮಾಡಿದ್ದೀವಿ. ಇನ್ ಕೇಸ್ ಆ ಕಂಪ್ನೀಸ್, ಆ ಬ್ರೋಕರ್ಸ್ ಏನಾದರೂ ಮುಳುಗೋದ್ರೆ, ಬ್ಯಾಂಕ್ ಕ್ರಪ್ಟ್ ಆದರೆ ಏನು ಮಾಡಬೇಕು, ನಮ್ಮ ಶೇರ್ಸ್ ಎಲ್ಲ ಎಲ್ಲಿ ಹೋಗುತ್ತೆ ಅಂತ ನಿಮ್ಗೊಂದು ಭಯ ಇರ್ಬೋದು. ಅದೇ ಹೇಳ್ತಿದ್ದೀನಿ ನೋಡಿ, ಈ ಬ್ರೋಕರ್ಸ್ ಇದಾರಲ್ವಾ, ಗ್ರೋ ಮತ್ತು ಝೆರೋದಾ, ಜಸ್ಟ್ ಲೈಕ್ ಅ ಫೆಸಿಲಿಟೇಟರ್ಸ್. ಇವ್ರನ್ನ ನಾವು ಯೂಸ್ ಮಾಡಿಕೊಂಡು ವಿ ಬೈ ಆ್ಯಂಡ್ ಸೆಲ್ ದಿ ಶೇರ್ಸ್. ಇನ್ ಕೇಸ್ ಇವ್ರು ಏನಾದರೂ ಬ್ಯಾಂಕ್ ಕ್ರಪ್ಟ್ ಆದರೆ ನಮ್ಮ ಶೇರ್ಸು, ನಮ್ಮ ಮ್ಯೂಚುವಲ್ ಫಂಡ್ ಮುಳುಗೋಗಲ್ಲ. ಏನಕ್ಕೆ ಅವೆಲ್ಲ ಸ್ಟೋರ್ ಆಗ್ತಿರೋದು ಡಿಮ್ಯಾಟ್ ಅಕೌಂಟಲ್ಲಿ. ಮೇಂಟೈನ್ ಮಾಡ್ತಿರೋದು CDSL ಮತ್ತು NSDL, ಇದು ಎರಡು ಸೆಬಿ ರೆಗ್ಯುಲೇಟೆಡ್ ಆರ್ಗನೈಸೇಷನ್ಸ್. ಇನ್ ಕೇಸ್ ಬ್ರೋಕರ್ಸ್ ಮುಳುಗೋದ್ರೂ ನಮ್ಮ ಶೇರ್ಸ್ ಏನಿದೆ ಸೇಫ್ ಆಗಿರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಟು ಓಪನ್ ಡಿಮ್ಯಾಟ್ ಅಕೌಂಟ್? ನಂಬರ್ 1, ಪ್ಯಾನ್ ಕಾರ್ಡ್. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಪ್ಯಾನ್ ಕಾರ್ಡ್ನ ಅಪ್ಲೈ ಮಾಡಿ. ಐ ಥಿಂಕ್ 2-3 ಮಂತ್ಸಲ್ಲಿ ಇಟ್ ಶುಡ್ ಕಮ್. ಪ್ಯಾನ್ ಕಾರ್ಡ್ನ ಅಪ್ಲೈ ಮಾಡೋಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಗೋ ಇಮಿಡಿಯೇಟ್ಲಿ ಅಪ್ಲೈ ಫಾರ್ ಪ್ಯಾನ್ ಕಾರ್ಡ್. ಸೆಕೆಂಡ್ ಬಂದು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಸೊ ಐ ಹೋಪ್ ಆಧಾರ್ ಕಾರ್ಡ್ ಅಂತೂ ಎಲ್ಲರ ಹತ್ರನೂ ಇರುತ್ತೆ, ಇಲ್ಲ ಅಂದರೆ ಪ್ಲೀಸ್ ಅಪ್ಲೈ ಮಾಡಿ. ಥರ್ಡ್ ಬಂದು ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು. ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟು ಇಲ್ಲ ಅಂದರೆ ಹೋಗ್ಬಿಟ್ಟು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ. ಆ ಬ್ಯಾಂಕ್ ಅಕೌಂಟಿಂದ ನೀವು ಶೇರ್ಸ್ನ ಬೈ ಮತ್ತು ಸೆಲ್ ಮಾಡಬಹುದು. ಫೋರ್ತ್ ಏನಂದರೆ, ನಿಮ್ಮ ಹತ್ರ ಮೊಬೈಲ್ ನಂಬರ್ ಇರಬೇಕು. ದಟ್ ಹ್ಯಾಸ್ ಟು ಲಿಂಕ್ಡ್ ವಿತ್ ಯುವರ್ ಆಧಾರ್ ಕಾರ್ಡ್. ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಜೊತೆ ಏನಾದರೂ ಲಿಂಕ್ ಆಗಿಲ್ಲ ಅಂದರೆ ಈ ಬೈ ಮತ್ತು ಸೆಲ್ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಲಿಂಕ್ ಇಮಿಡಿಯೇಟ್ಲಿ ಮಾಡಿ. ಲಾಸ್ಟ್ ಬಂದು ನಿಮ್ಮ ಹತ್ರ ಡಿಜಿಟಲ್ ಸಿಗ್ನೇಚರ್ ಇರಬೇಕು. ಸೊ ಗುಡ್ ಪಾರ್ಟ್ ಏನಂದರೆ, ಇನ್ 2026 ವಿತೌಟ್ ಪೇಪರ್ ನಾವು ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಎವ್ರಿಥಿಂಗ್ ಹ್ಯಾಪನ್ಸ್ ಆನ್ಲೈನ್ ಫ್ಲಾಲೆಸ್ಲಿ. ಸೊ ಕೆಲವೊಂದು ಬೆಸ್ಟ್ ಆ್ಯಪ್ಸ್ ಇದೆ ಟು ಓಪನ್ ಡಿಮ್ಯಾಟ್ ಅಕೌಂಟ್. ನಂಬರ್ 1 ಬಂದು ಗ್ರೋ. ಈ ಅಪ್ಲಿಕೇಶನ್ ಬಂದು ಬಿಗಿನರ್ಸ್ ಫ್ರೆಂಡ್ಲಿ. ಯೂಸರ್ ಇಂಟರ್ಫೇಸ್ ತುಂಬ ಚೆನ್ನಾಗಿದೆ, ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವೆರಿ ಸಿಂಪಲ್ ಆ್ಯಪ್ ಟು ಯೂಸ್. ಸೊ ಈ ಆ್ಯಪಿಂದ ನಾವು ಶೇರ್ಸ್ ಮತ್ತು ಮ್ಯೂಚುವಲ್ ಫಂಡ್ ಎರಡೂ ಬೈ ಮಾಡಬಹುದು. ಸೆಕೆಂಡ್ ಬಂದು ಝೆರೋದಾ. ದಿಸ್ ಇಸ್ ಮೈ ಪರ್ಸನಲ್ ಫೇವ್ರೇಟ್, ಏನಕ್ಕೆ ನಾನು ಅದೇ ಯೂಸ್ ಮಾಡ್ತಾ ಇರೋದು. ಇದು ಒಂಥರ ಟ್ರಸ್ಟೆಡ್ ಬ್ರೋಕರ್, ಪ್ರೊಫೆಷ್ನಲ್, ಸ್ಲೈಟ್ಲಿ ಟೆಕ್ನಿಕಲ್. ಸೊ ಕೆಲವೊಂದು ಟೆಕ್ನಿಕಲ್ ಅನಾಲಿಸಿಸ್ ಅವೆಲ್ಲ ಮಾಡಬೇಕಂದ್ರೆ ಈ ಅಪ್ಲಿಕೇಶನ್ ನಮಗೆ ತುಂಬ ಆಪ್ಷನ್ಸ್ ಎಲ್ಲ ಕೊಡುತ್ತೆ. ಸೊ ದಿಸ್ ಇಸ್ ಮೈ ಪರ್ಸನಲ್ ಫೇವ್ರೇಟ್. ನೀವು ಬೇಕಾದರೆ ಎಕ್ಸ್ಪ್ಲೋರ್ ಮಾಡಬಹುದು. ಕೊನೆಯದಾಗಿ ಅಪ್ಸ್ಟಾಕ್ಸ್ ಮತ್ತು ಏಂಜಲ್ ಒನ್. ನೀವೇನಾದರೂ ಟ್ರೇಡಿಂಗ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ, ಟೂಲ್ಸ್ ಕಲಿಬೇಕು ಟ್ರೇಡಿಂಗ್ ರಿಲೇಟೆಡ್ ಅಂದರೆ ಈ ಅಪ್ಲಿಕೇಶನ್ಸ್ ಲೈಕ್ ಆಫರ್ಸ್ ಗ್ರೇಟ್ ಟೂಲ್ಸ್ ವೇರ್ ಯು ಕ್ಯಾನ್ ಎಕ್ಸಿಕ್ಯೂಟ್ ದಿಸ್ ಟ್ರೇಡಿಂಗ್ ಆ್ಯಂಡ್ ಆಲ್ ವೆರಿ ಈಸಿಲಿ. ನಾನು ಹೈ ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಟು ಓಪನ್ ಡಿಮ್ಯಾಟ್ ಅಕೌಂಟ್. ಫಸ್ಟ್ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ. ಮೊಬೈಲ್ ನಂಬರ್ ಎಂಟರ್ ಮಾಡಿ ಆ್ಯಂಡ್ ವೆರಿಫೈ ದಟ್ ಮೊಬೈಲ್ ನಂಬರ್ ವಿತ್ OTP. ನೆಕ್ಸ್ಟ್ ಪ್ಯಾನ್, ಆಧಾರ್ ಕಾರ್ಡ್ ಡೀಟೇಲ್ಸ್ನ ಫಿಲ್ ಮಾಡಿ, ಅಗೇನ್ ವೆರಿಫೈ ವಿತ್ ದಿ OTP. ಆಮೇಲೆ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ. ಯಾವ ಅಕೌಂಟ್ ನೀವು ಲಿಂಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ ವಿತ್ ಡಿಮ್ಯಾಟ್ ಅಕೌಂಟ್ ಟು ಡೂ ದಿ ಟ್ರಾನ್ಸಾಕ್ಷನ್, ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಫಿಲ್ ಮಾಡಿ. ಆ್ಯಂಡ್ ರಿಮೆಂಬರ್, ದಿಸ್ ಬ್ಯಾಂಕ್ ಅಕೌಂಟ್ ಶುಡ್ ಬಿ ಲಿಂಕ್ಡ್ ವಿತ್ ದಿ ಫೋನ್ ನಂಬರ್. ಇದು ವೆರಿ ಇಂಪಾರ್ಟೆಂಟ್, ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಫಿಲ್ ಆದಮೇಲೆ ಅಗೇನ್ ಇದನ್ನು ನೀವು ವೆರಿಫೈ ಮಾಡಬೇಕು. ಒನ್ಸ್ ಯು ಫಿಲ್ ಆಲ್ ದಿ ಇನ್ಫಾರ್ಮೇಷನ್, ಲಾಸ್ಟ್ ಸ್ಟೆಪ್ ಏನಂದರೆ ವಿಡಿಯೋ KYC ಆಗುತ್ತೆ. ಇಟ್ ವಿಲ್ ಟೇಕ್ 3 to 5 minutes ಅಷ್ಟೇ. ಒನ್ಸ್ ಯು ಕಂಪ್ಲೀಟ್ ದಿಸ್ KYC 24 to 48 hours ಅಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಏನಿದೆ ಕಂಪ್ಲೀಟ್ಲಿ ಆಕ್ಟಿವೇಟ್ ಆಗೋಗುತ್ತೆ.
ನಾನು ನಿಮಗೆ ಸ್ವಲ್ಪ ಚಾರ್ಜಸ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ಥರ ನಮಗೆ ಚಾರ್ಜಸ್ ಎಲ್ಲ ಬೀಳುತ್ತೆ ಅಂತ. ಫಸ್ಟ್ ಬಂದು ಅಕೌಂಟ್ ಓಪನಿಂಗ್ ಚಾರ್ಜಸ್, AMC ಅಂದರೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್. ನೆಕ್ಸ್ಟ್ ಬಂದು ಟ್ರಾನ್ಸಾಕ್ಷನ್ ಚಾರ್ಜಸ್ ಅಥವಾ ಬ್ರೋಕರೇಜ್ ಅಂತಲೂ ಹೇಳ್ಬೋದು. ಸೊ ಅಕೌಂಟ್ ಓಪನಿಂಗ್ ಚಾರ್ಜಸ್ ಏನಿದೆ, ಮೋಸ್ಟ್ಲಿ ಇದು ಫ್ರೀ ಅಕ್ರಾಸ್ ಆಲ್ ಬ್ರೋಕರ್ಸ್. ವೆರಿ ಫ್ಯೂ ಬ್ರೋಕರ್ಸ್ ಚಾರ್ಜ್ ಸಮ್ ಅಮೌಂಟ್ ಟು ಓಪನ್ ದಿ ಅಕೌಂಟ್, ಬಟ್ ಮೆಜಾರಿಟಿ ನೋಡಿದ್ರೆ ಮಾರ್ಕೆಟಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಯಾವುದೇ ಚಾರ್ಜಸ್ ಇಲ್ಲ. ಸೆಕೆಂಡ್ ಬಂದು AMC ಅಂದರೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್. ಅಂದರೆ ನೀವು ಏನೇನು ಪರ್ಚೇಸ್ ಮಾಡಿದ್ದೀರಾ ಸ್ಟಾಕ್, ಅದು ಸ್ಟೋರ್ ಮಾಡಿರ್ತೀರಲ್ವಾ, ಅದನ್ನ ಮೇಂಟೆನೆನ್ಸ್ ಅಂತ 200-300 ಸಮ್ ಚಾರ್ಜಸ್ ಎಲ್ಲ ಇರುತ್ತೆ. ಇದು ಎಲ್ಲರೂ ಚಾರ್ಜ್ ಮಾಡಲ್ಲ, ಕೆಲವು ಬ್ರೋಕರ್ ಇದು ಫ್ರೀ ಮಾಡಿದ್ದಾರೆ, ಕೆಲವರು ಸ್ಟಿಲ್ ಚಾರ್ಜ್ 200-300 rupees. ನೀವು ಕಂಪ್ಯಾರಿಸನ್ ನೋಡಬಹುದು. ಆ್ಯಂಡ್ ಥರ್ಡ್ ಬಂದು ಬ್ರೋಕರೇಜ್. ಇದು ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ಟ್ರಾನ್ಸಾಕ್ಷನ್ಗೆ ಇಷ್ಟಿಷ್ಟು ಅಂತ ಅವ್ರದ್ದು ಬ್ರೋಕರೇಜ್ ಚಾರ್ಜಸ್ ಎಲ್ಲ ಇರುತ್ತೆ. ದಟ್ ಆಲ್ಸೋ ಯು ಹ್ಯಾವ್ ಟು ಕನ್ಸಿಡರ್. ಬ್ರೋಕರೇಜ್ ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಅಷ್ಟೊಂದು ಬ್ರೋಕರೇಜ್ ನಿಮಗೆ ಚಾರ್ಜಸ್ ಎಲ್ಲ ಬೀಳಲ್ಲ. ಇನ್ ಕೇಸ್ ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಪ್ರತಿಯೊಂದು ಆಕ್ಟಿವಿಟಿ ನೀವು ಪರ್ಚೇಸ್ ಮಾಡ್ತೀರಾ, ಫ್ರೀಕ್ವೆಂಟ್ ಆಗಿ ಸೇಲ್ ಮಾಡ್ತಾ ಇರ್ತೀರಾ, ಇನ್ ದಟ್ ಕೇಸ್ ಯುವರ್ ಬ್ರೋಕರೇಜ್ ಚಾರ್ಜಸ್ ವಿಲ್ ಬಿ ಲಿಟಲ್ ಹೈಯರ್ ದ್ಯಾನ್ ಕಂಪೇರ್ಡ್ ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಕ್ವಿಕ್ಲಿ ಕಾಮನ್ ಮಿಸ್ಟೇಕ್ಸ್ನ ನಾನು ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಫಸ್ಟ್, ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ ನಾವು ಓಪನ್ ಮಾಡೋದು ಅವಶ್ಯಕತೆ ಇಲ್ಲ. ಒಂದೇ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಟು ಬೈ ಸ್ಟಾಕ್ಸ್. ಸೆಕೆಂಡ್ ಬಂದು ಟಿಪ್ಸ್ನ ಫಾಲೋ ಮಾಡೋದು. ಯಾರೋ ಹೇಳ್ತಾರೆ ಟೀ ಕುಡಿಯೋಕ್ಕೆ ಹೋದಾಗ ಇಲ್ಲ ಕಾಫಿ ಕುಡಿಯೋಕ್ಕೆ ಹೋದಾಗ ಯಾರೋ ಓಕೆ ಮಗ ಈ ಸ್ಟಾಕ್ ಫುಲ್ ರ್ಯಾಲಿ ತೊಗೊತಾ ಇದೆ, ಹೈಪ್ ಕ್ರಿಯೇಟ್ ಆಗಿದೆ ಮಾರ್ಕೆಟಲ್ಲಿ ಅಂತ ಹೇಳಿದಾಗ ನಿಮಗೆ ಒಂದು ಟಿಪ್ ಸಿಗುತ್ತೆ. ಆ ಟಿಪ್ನ ಮೈಂಡಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡೋದು ವೆರಿ ವೆರಿ ಡೇಂಜರಸ್. ಡೋಂಟ್ ಡೂ. ನೀವು ಓನ್ ಅನಾಲಿಸಿಸ್ ಮಾಡಿ. ನನ್ನ ಪ್ರಕಾರ ನೀವು ಬಿಗಿನರ್ಸ್ ಅಂದಮೇಲೆ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ETFs. ಸಿಂಪಲ್ Nifty 50 ಇಲ್ಲ Nifty 100 ಅಲ್ಲಿ ನೀವು ಇನ್ವೆಸ್ಟ್ ಮಾಡಿ. ದಟ್ ಈಸ್ ವೆರಿ ವೆರಿ ಸೇಫ್. ಒನ್ಸ್ ಯು ಗೇನ್ ದಿ ನಾಲೆಡ್ಜ್ ದೆನ್ ಯು ಕ್ಯಾನ್ ಗೋ ಅಹೆಡ್ ವಿತ್ ಪಿಕಿಂಗ್ ಇಂಡಿವಿಜುವಲ್ ಸ್ಟಾಕ್ಸ್ ವಿಚ್ ಐ ಡೋಂಟ್ ರೆಕಮೆಂಡ್. ಥರ್ಡ್ ಬಂದು ಪಾಸ್ವರ್ಡ್ ಮರ್ತೋಗ್ಬಿಡೋದು. ಕೇರ್ಲೆಸ್ ಆಗಿರಬೇಡಿ. ಯಾವುದೇ ಅಪ್ಲಿಕೇಶನ್, ಯಾವುದೇ ಅಕೌಂಟ್ ನೀವು ಓಪನ್ ಮಾಡಿದಾಗ ಅದರ ಲಾಗಿನ್ ID, ಪಾಸ್ವರ್ಡ್ ಕ್ಲೀನಾಗಿ ಬರೆದು ಇಟ್ಕೊಳ್ಳಿ. ಡಿಜಿಟಲಿ ಆರ್ ಬುಕ್ಕಲ್ಲಿ ಎನಿಥಿಂಗ್ ಇಸ್ ಫೈನ್, ಬಟ್ ಮೇಂಟೈನ್ ಮಾಡಿ ಪಾಸ್ವರ್ಡ್ ಮತ್ತು ಲಾಗಿನ್ IDs. ಆ್ಯಂಡ್ ಇದು ಯಾರ ಜೊತೆನೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಭಯ, ಫಿಯರ್. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅಂದ್ರೇ ಅಪ್ಸ್ ಆ್ಯಂಡ್ ಡೌನ್ ಇರುತ್ತೆ. ಸ್ಟಾಕ್ಸ್ ಕೆಳಗೆ ಹೋದ ತಕ್ಷಣ ಭಯಪಟ್ಟು ಸೇಲ್ ಮಾಡೋದು, ಆಮೇಲೆ ಸ್ಟಾಕ್ ಮೇಲೆ ಹೋಗ್ತದೆ ಅಂತ ಹೇಳ್ಬಿಟ್ಟು ಜಾಸ್ತಿ ನಾವು ಪರ್ಚೇಸ್ ಮಾಡೋದು, ಖುಷಿ ಆಗೋದು, ಅದೆಲ್ಲ ಮಾಡಬೇಡಿ. ಇದೇನು ಗೊತ್ತಾ, ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಮಾರ್ಕೆಟ್. ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ನೀವು ತಲೆ ಕೆಡಿಸ್ಕೋಬೇಡಿ. ಎವ್ರಿ ಮಂತ್ ನೀವು ಫಿಕ್ಸ್ ಮಾಡ್ಕೊಳ್ಳಿ ಮೈಂಡಲ್ಲಿ, ಇಷ್ಟು ಅಮೌಂಟ್ ನಾನು ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತೀನಿ, ರಿಗಾರ್ಡ್ಲೆಸ್ ಮಾರ್ಕೆಟ್ ಈಸ್ ಗೋಯಿಂಗ್ ಅಪ್ ಆರ್ ಡೌನ್. ಇಲ್ಲಿ ನಾವು ಹ್ಯಾಬಿಟ್ನ ಡೆವಲಪ್ ಮಾಡ್ತಾ ಇರೋದು. ಸೊ ಡೋಂಟ್ ಬಿ ಫಿಯರ್ಫುಲ್. ಸೊ ಬಿಫೋರ್ ಐ ಕನ್ಕ್ಲೂಡ್ ದಿಸ್ ವಿಡಿಯೋ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ತುಂಬ ಈಸಿ. ಕೀಪ್ ಆಲ್ ಯುವರ್ ಡಾಕ್ಯುಮೆಂಟ್ಸ್ ರೆಡಿ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ 18 years ಆಗಿರಬೇಕು. ಅದು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇಫ್ ನೀವು 18 years ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಿಫೋರ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಜರ್ನಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಫ್ ಯು ನಾಟ್ 18 ಏನು ಮಾಡಬೇಕು ಅಂತ. ಆ್ಯಂಡ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ಸ್ಮಾಲ್ ಬಟ್ ಬಿ ಕನ್ಸಿಸ್ಟೆಂಟ್. ನಿಮಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಐ ಹೋಪ್ ಯು ಗಾಟ್ ಸಮ್ ವ್ಯಾಲ್ಯೂ ಔಟ್ ಆಫ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.